ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ. ಅಭಿವೃದ್ಧಿ ಪರಿಸರಕ್ಕೆ ಪೂರಕವಾದ ಅಭಿವೃದ್ಧಿ ಮಾಡಬೇಕು ಹೊರತು ಪರಿಸರಕ್ಕೆ ಮಾರಕವಾದ ಅಭಿವೃದ್ಧಿ ಮಾಡಿದರೆ ಈ ರೀತಿ ಇಲ್ಲ ಆಗೋದು. ಅಭಿವೃದ್ಧಿ ಬೇಕು. ಈಗ ಎಲ್ಲ ಕಡೆಯಲ್ಲಿ ಸಿಟಿ ಬೆಳೀತಾ ಉಂಟು, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಉಂಟು. ಸಿಟಿ ಬೆಳೆದ ಹಾಗೆ ಸಿಟಿಯಲ್ಲಿ ನೀರಿನ ಬೇಡಿಕೆ ಜಾಸ್ತಿ ಆಗ್ತದೆ. ಆದರೆ ಇಲ್ಲಿ ಈಗ ಸಮಸ್ಯೆ ಅಂತ ಹೇಳಿದರೆ ಅದು ನೇತ್ರಾವತಿ ಇರ್ಬೋದು, ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು. ಇಲ್ಲಿ ಇಶ್ಯೂ ಏನಂತ ಹೇಳಿದರೆ ಈಗ ಎಲ್ಲ ಕಡೆಯಲ್ಲಿ ನೀರಿನ ಬಗ್ಗೆ ರಾಜ್ಯಗಳದ್ದು ವ್ಯಾಜ್ಯಗಳ ಸೃಷ್ಟಿಯಾಗಿದೆ. ಯಾಕೆ ಸೃಷ್ಟಿಯಾಗಿದೆ ಹೇಳಿದರೆ, ಮಂಗಳೂರು ಬೆಳೀತಾ ಉಂಟು, ನೇತ್ರಾವತಿಯ ಮೂಲ ಬರಿದಾಗ್ತಾ ಉಂಟು, ಬೆಂಗಳೂರು ಬೆಳೀತಾ ಉಂಟು, ಕಾವೇರಿಯ ಮೂಲ ಬರಿದಾಗ್ತಾ ಉಂಟು, ಹಾಸನ ಬೆಳೀತಾ ಉಂಟು, ಹೇಮಾವತಿ ಬರಿದಾಗ್ತಾ ಉಂಟು. ನೋಡಿ, ಎಲ್ಲ ಕಡೆಯಲ್ಲಿ ನಗರ ಬೆಳವಣಿಗೆ ಆದಾಗ ನಗರದ ನೀರಿನ ಬೇಡಿಕೆ ಜಾಸ್ತಿ ಆಗ್ತದೆ. ಸಹಜವೇ, ನೀರಿನ ಬೇಡಿಕೆ ಜಾಸ್ತಿ ಆದ ಕೂಡಲೇ ನದಿಗಳ ಮೇಲೆ ಒತ್ತಡ ಬೀಳ್ತದೆ. ಆದ ಕಾರಣ ನದಿ ಮೂಲಕ್ಕೆ ನಾವು ಏಟು ಕೊಡ್ತಾ ಇದ್ದೇವೆ. ನದಿ ಮೂಲಗಳು ವರ್ಷ ಬಡಕಲಾದ ಕಾರಣ ಇವತ್ತು ನದಿಯಲ್ಲಿ ಹರಿವಿನ ವ್ಯಾಪ್ತಿ ಪ್ರದೇಶ ಕಡಿಮೆ ಆಗ್ತದೆ. ಮತ್ತು ಇಂತಹ ಪ್ರಾಕೃತಿಕ ದುರಂತಗಳು ಆದರೆ, ಒಂದು ನದಿ ಹರಿವಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬೆಟ್ಟ ಕುಸಿತ ಆದರೆ ಅದು ಒಂದು ಆ ನದಿಗೆ ಇನ್ನಷ್ಟು ಹೊಡೆತ. ಯಾಕೆಂತ ಹೇಳಿದರೆ, ಇಷ್ಟರವರೆಗೆ ಆ ನದಿಯ ಒಳಗೆ, ಏಕೆಂದರೆ ನದಿ ಶೋಲಾಕಾಡಿನ ಒಳಗೆ ಯಾವುದೇ ಸೂರ್ಯನ ಕಿರಣ ಇಲ್ಲದೆ, ಅಂದರೆ ತಾಪ ಇಲ್ಲದೆ ತಂಪಾಗಿ ಹರಿತಾ ಇತ್ತು. ಭೂಕುಸಿತ ಅದೇನಾಗ್ತದೆ ಅಂತ ಹೇಳಿದರೆ, ನಾವು ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ. ಯಾವುದೇ ನದಿಗೊಂದು ನೀರಿನ ಇಳುವರಿ ಪ್ರದೇಶ, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಬರಿದಾಗ್ತದೆ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಈಗ ಈ ವರ್ಷದ ಮಳೆಗಾಲದ ಮಳೆ ನೀರು ಅಲ್ಲಿ ಸೋರ್ಸ್ ಕಡಿಮೆ ಆಗ್ತದೆ, ಸ್ಟೋರೇಜ್ ಕಡಿಮೆ ಆಗ್ತದೆ. ಸ್ಟೋರೇಜ್ ಕಡಿಮೆ ಆದ ಕೂಡಲೇ ಹರಿವು ಕಡಿಮೆ ಆಗ್ತದೆ. ಹರಿವು ಕಡಿಮೆ ಆದ ಕೂಡಲೇ ನೇತ್ರಾವತಿ ಬಡಕಲಾಗ್ತದೆ. ಮುಂದಿನ ವರ್ಷ ಮಳೆ ಕಡಿಮೆ ಆಗ್ಬೋದು, ಮಳೆ ಜಾಸ್ತಿಯೂ ಆಗ್ಬೋದು. ಈಗ ಕಳೆದ ವರ್ಷ ಮಳೆ ಕಡಿಮೆ ಆಗಿತ್ತು, ಈ ವರ್ಷ ಮಳೆ ಜಾಸ್ತಿ ಆಗಿತ್ತು. ಮಳೆ ಜಾಸ್ತಿ ಆದರೆ ಲೆಕ್ಕಾಚಾರ ಅಲ್ಲ. ಈಗ ಮೊನ್ನೆ ಯಾರು ಹೇಳಿದ್ರು ಮಳೆ ಜಾಸ್ತಿ ಆಯಿತು, ಈ ಸರ್ತಿ ಬರಗಾಲ ಬರಲಿಕ್ಕಿಲ್ಲ ಅಂತ. ಅಕ್ಟೋಬರ್ ಮಳೆ ಮುಗಿದಕೊಳ್ಳೆ ಅಕ್ಟೋಬರ್ ನವಂಬರಲ್ಲಿ ಎಲ್ಲ ಹೊಳೆಗಳು ಬಡಕಲಾಗ್ತದೆ. ಅಂದರೆ ಮಳೆ ಜಾಸ್ತಿ ಬರೋದು ಲೆಕ್ಕಾಚಾರವಲ್ಲ, ಮಳೆ ನೀರು ಪಶ್ಚಿಮ ಘಟ್ಟದ ಒಳಗೆ ಇಂಗಿತವಾಗೋದು, ನೀರಿನ ಸ್ಟೋರೇಜ್ ವ್ಯಾಪ್ತಿಯಲ್ಲಿ ಎಷ್ಟು ವಾಟರ್ ಕ್ಲಿಯರ್ ಆಗಿದೆ ಅದು ಮುಖ್ಯ. ಆದರೆ ಎಲ್ಲ ನದಿ ಮೂಲಗಳಲ್ಲಿ ಇವತ್ತು ನದಿ ನೀರು ಸ್ಟೋರೇಜ್ ಆಗ್ತಾ ಇಲ್ಲ, ಛಿದ್ರವಾಗಿ ಹರಿತಾ ಉಂಟು, ಭೂಕುಸಿತ ಆಗ್ತಾ ಉಂಟು. ಆದ ಕಾರಣ ನದಿ ಮೂಲವನ್ನು ತುಂಬ ಸೂಕ್ಷ್ಮವಾದ ಮೂಲವನ್ನು ಅದರ ಪಾಡಿಗೆ ಬಿಟ್ಟು ನಾವು ಆ ಪ್ರಕ್ರಿಯೆಗೆ ತೊಡಗಿದಲ್ಲಿ ದುರಂತಗಳಿಗೆ ಪರಿಹಾರ ಆಗ್ಬೋದು.